ಆರ್ ನಗರ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಆಯಿತು. ಆ ಪ್ರಕರಣ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಈಗ ಎಚ್ ರ್ಯಾಪ್ ಶಾಸಕ ಮುನಿರತ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ಮೊಟ್ಟೆ ಎಸೆತ ಪ್ರಕರಣ ಆದ ನಂತರದಲ್ಲಿ ಟ್ರೋಲ್ ಆಗ್ತಾ ಇದ್ದಾರೆ. ಕೇವಲ ಮುನಿರತ್ನ ಮಾತ್ರ ಅಲ್ಲ, ಬಿಜೆಪಿಯ ಇನ್ನಿಬ್ಬರು ನಾಯಕರು ಕೂಡ ಜಾಯ್ನ್ ಆಗಿದ್ದಾರೆ. ಸಿಟಿ ರವಿ ಹಾಗೂ ಅಣ್ಣಾಮಲೈ ಇವರು ಕೂಡ ಟ್ರೋಲ್ ಆಗ್ತಾ ಇದ್ದಾರೆ. ಈ ಮೂವರಲ್ಲಿ ಉತ್ತಮ ನಟ ಯಾರು ಅಂತ ಫೋಟೋ ಒಂದನ್ನ ಪೋಸ್ಟ್ ಮಾಡಿದ್ದಾರೆ. ಮೂವರು ರಾಜಕಾರಣಿಗಳ ಬಗ್ಗೆ ಜಾಲತಾಣದಲ್ಲಿ ಬಹಳ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಸಿಟಿ ರವಿ ಅವರ ಮೇಲೆಯೂ ಕೂಡ ಹಲ್ಲೆ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ ತಲೆ ಮೇಲೆ ಬ್ಯಾಂಡೇಜ್ ಕಟ್ಟಿಕೊಂಡಿದ್ರು. ಆ ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ, ಜೊತೆಗೆ ಟ್ರೋಲ್ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ತಮಿಳುನಾಡು ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ಏನು ಅತ್ಯಾಚಾರ ಆಯಿತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಅಣ್ಣಾಮಲೈ ಚಾಟಿ ಬೀಸ್ಕೊಂಡು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಆದರೆ ಆ ಪ್ರತಿಭಟನೆಯೂ ಕೂಡ ಈಗ ಸಾಕಷ್ಟು ಟ್ರೋಲ್ ಆಗ್ತಾ ಇದೆ. ಬೇರೆ ಬೇರೆ ಜನ ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕಾಪಿ ಮಾಡುವಂಥ ರೀತಿಯಲ್ಲಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಮಿಶ್ರ ಪ್ರತಿಕ್ರಿಯೆಗಳು ಈ ಫೋಟೋಗಳಿಗೆ ಈಗಾಗಲೇ ನಡೆದಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತವಾಗ್ತಾ ಇರೋದು. ಆದರೆ ಈ ಮೂವರು ನಾಯಕರು ಈಗ ಟ್ರೋಲ್ ಆಗ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ, ಉತ್ತಮ ನಟ ಯಾರು, ಈ ಮೂವರಲ್ಲಿ ಉತ್ತಮ ನಟ ಯಾರು, ಉತ್ತಮ ನಟನೆ ಮಾಡಿರೋರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಈಗ ಟ್ರೋಲ್ ಆಗ್ತಾ ಇದ್ದಾರೆ. ಒಂದು ಕಡೆ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಆಯಿತು, ಆನಂತರದಲ್ಲಿ ಅದು ಆಸಿಡ್ ಮೊಟ್ಟೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಟ್ಟರು. ಅದರ ಜೊತೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಯಿತು. ಮತ್ತೊಂದು ಕಡೆಯಲ್ಲಿ ಸಿಟಿ ರವಿ ತಮ್ಮ ತಲೆ ಮೇಲೆ ಗಾಯಗಳಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾಂಡೇಜನ್ನು ಕೂಡ ಕಟ್ಕೊಂಡಿದ್ರು. ಅದು ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅಣ್ಣಾಮಲೈ ಅವರು ಕೂಡ ಒಂದಷ್ಟು ಜನ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ, ಇನ್ನೊಂದಷ್ಟು ಜನ ಇದು ಅತಿರೇಕದ ನಡೆ ಅನ್ನುವಂಥ ರೀತಿಯಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಮೂವರ ವಿರುದ್ಧವೂ ಕೂಡ ಈಗ ಒಂದಷ್ಟು ಟ್ರೋಲ್ಗಳು ಆಗ್ತಾ ಇದೆ. ಈ ಮೂವರಲ್ಲಿ ಉತ್ತಮ ನಟ ಯಾರು ಅನ್ನುವಂಥ ರೀತಿಯಲ್ಲಿ ಈಗ ಟ್ರೋಲ್ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಮೂವರು ಕೂಡ ಬಿಜೆಪಿ ನಾಯಕರು ಈಗ ಟ್ರೋಲ್ ಆಗ್ತಾ ಇದ್ದಾರೆ. ಒಂದಲ್ಲ ಒಂದು ಕಾರಣಕ್ಕೆ ಟ್ರೋಲ್ ಆಗ್ತಾ ಇದ್ದಾರೆ. ಅಣ್ಣಾಮಲೈ ಸೇರಿದಂತೆ ಸಿಟಿ ರವಿ ಜೊತೆಗೆ ಮುನಿರತ್ನ ಕೂಡ ಟ್ರೋಲ್ ಆಗ್ತಾ ಇದ್ದಾರೆ. ಆದರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರೂಪೇಶ್. ಅಶ್ವಿನಿ, ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವಿಚಾರ ಸಂಬಂಧಪಟ್ಟಂತೆ ಟ್ರೋಲ್ಗಳಾಗ್ತಾ ಇದೆ. ಮೊದಲನೇದಾಗಿ ಸಿಟಿ ರವಿ ಪ್ರಕರಣ ಆಯಿತು. ಅದಾದ ಮೇಲೂ ಕೂಡ ಸಿಟಿ ರವಿ ಇನ್ನೂರು ಕೂಡ ಬ್ಯಾಂಡೇಜ್ ತೆಗೆದಿರಲಿಲ್ಲ. ಹೀಗಾಗಿ ತಲೆಗೆ ಒಂದು ಗಾಯ ಆಗಿದೆ, ಓಕೆ, ಅದಾಗಿತ್ತು. ಆದರೆ ಇನ್ನೂ ಕೂಡ ಬ್ಯಾಂಡೇಜನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ನಾಟಕವನ್ನು ಮಾಡ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ, ಅದೇ ರೀತಿ ಸಾರ್ವಜನಿಕ ವಲಯಗಳಲ್ಲೂ ಕೂಡ ಒಂದು ದೊಡ್ಡ ಮಟ್ಟಿಗೆ ಇಲ್ಲಿ ಟ್ರೋಲ್ ಆಗ್ತಾ ಇದೆ. ಅದಾದ ಬಳಿಕವಾಗಿ ತಮಿಳುನಾಡಲ್ಲೂ ಒಂದು ಅತ್ಯಾಚಾರ ಪ್ರಕರಣ ಆಯಿತು. ಅದಾದ ಬಳಿಕವಾಗಿ ಸಿಟಿ ರವಿ ಅವರು ಚಾಟಿಯನ್ನು ಬೀಸ್ಕೊಂಡ್ರು. ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಆಗಿರ್ತಕ್ಕಂಥ ಒಂದು ಹೈಡ್ರಾಮಾಗಳನ್ನು ಕೂಡ ಟ್ರೋಲ್ ಮಾಡುವಂತ ಕೆಲಸವನ್ನ ಟ್ರೋಲಿಗರು ಮಾಡ್ತಾ ಇದ್ದಾರೆ. ಈ ಎರಡೂ ವಿಚಾರಕ್ಕಿಂತಲೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಮುನಿರತ್ನ ಅವ್ರನ್ನ ಟ್ರೋಲ್ ಮಾಡ್ತಕ್ಕಂಥ ರೀತಿಗಳು. ಯಾಕಂತ ಹೇಳಿದ್ರೆ ಮುನಿರತ್ನ ಅವರಿಗೆ ಮೊಟ್ಟೆ ಬೀಳುತ್ತೆ, ಮೊಟ್ಟೆ ಬಿದ್ದಾಗ ಆ ಫೋಟೋ ಒಂದು, ಯಾಕಂತ ಹೇಳಿದ್ರೆ ಮೊಟ್ಟೆ ಬಿದ್ದ ತಕ್ಷಣವಾಗಿ ಮೊಟ್ಟೆ ಯಾವ ರೀತಿ ಸ್ಪ್ರೆಡ್ ಔಟ್ ಆಗುತ್ತೆ, ಆ ಫೋಟೋವನ್ನ ಯಾರು ತೆಗೆದ್ರು ಅಂತೇಳಿ ಒಂದು ಟ್ರೋಲ್ ಆಗ್ತಾ ಇದೆ. ಅದಾದ ಬಳಿಕವಾಗಿ ಮೊಟ್ಟೆ ಬೀಳಲಿಕ್ಕಿಂತ ಒಂದು 2-3 ಸೆಕೆಂಡ್ಗಿಂತ ಮುಂಚೆನೆ ಆಸಿಡ್ ಅಂತ ಹೇಳಿ ಹೇಳಾಗುತ್ತೆ. ಆ ಮೊಟ್ಟೆಯಲ್ಲಿ ಆಸಿಡ್ ಇದೆ ಅಂತ ಹೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ? ಇದೆಲ್ಲವೂ ಕೂಡ ನಟನೆ ಅಂತೇಳಿ ಕಾಂಗ್ರೆಸ್ ನಾಯಕ ಆರೋಪ ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಅದೇ ರೀತಿಯಾಗಿ ಟ್ರೋಲ್ ಆಗ್ತಾ ಇದೆ. ಏನಂತ ಹೇಳಿದ್ರೆ, ಇಲ್ಲಿ ಮುನಿರತ್ನ ಅವರಷ್ಟಕ್ಕಿಂತ ನಟರು ಯಾರೂ ಕೂಡ ಇಲ್ಲ. ಯಾಕಂದ್ರೆ ಮೊದಲು ಪ್ರೊಡ್ಯೂಸ್ ಮಾಡಿದ್ದನ್ನು ಕೇಳಿದ್ದೇವೆ, ಅದೇ ರೀತಿಯಾಗಿ ಕಥೆಯನ್ನ ಹೇಳಿದ್ದು, ಸ್ಕ್ರಿಪ್ಟ್ ಅನ್ನ ಬರಿತಾ ಇರೋದು ಆ ರೀತಿಯಾಗಿ ಇರುತ್ತೆ ಅಂತ ಕೇಳಿದ್ದೇವೆ. ಆದ್ರೆ ಮುನಿರತ್ನ ಅವರು ಆಕ್ಟ್ ಮಾಡ್ತಿರೋ ಅಂತ ಹೇಳಿ ಕೇಳಿರ್ಲಿಲ್ಲ. ಹೀಗಾಗಿ ಮುನಿರತ್ನ ಅವರು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಕನ್ನಡ ಚಿತ್ರದ ಒಳ್ಳೊಳ್ಳೆ ಮೂವಿಗಳು ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿ ಅದೇ ರೀತಿಯಾಗಿ ಮುನಿರತ್ನ ಅವರು ಒಳ್ಳೊಳ್ಳೆ ಮಾರ್ಕೆಟ್ ಅನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಟ್ರೋಲ್ಗಳನ್ನ ಸಮಾಜ ಜಾಲತಾಣದಲ್ಲಿ ಮಾಡಲಾಗ್ತಾ ಇದೆ. ಹೀಗಾಗಿ ಮೂರು ಜನ, ಒಂದು ಕಡೆ ಸಿಟಿ ರವಿ ಅವರು, ಅಣ್ಣಾಮಲೈ ಅವರು, ಅದೇ ರೀತಿ ಮುನಿರತ್ನ ಅವರು ಇಟ್ಟು ಉತ್ತಮ ನಟ ಅಂತೇಳಿ ಯಾರಿಗೆ ಕೊಡ್ತೀರಿ ಅನ್ನೋ ಅರ್ಥದಲ್ಲಿ ಟ್ರೋಲ್ ಅನ್ನ ಮಾಡ್ತಾ ಇದ್ದಾರೆ. ಒಟ್ಟಾರಾಗಿ ಈ ವರ್ಷ ಯಾಕಂದ್ರೆ ಸಾಕಷ್ಟು ರಾಜಕೀಯ ಹೈಡ್ರಾಮಾಗಳಾಯ್ತು, ಇದೆಲ್ಲನೂ ಕೂಡ ನಾಟಕ ಅಂತೇಳಿ ಬಿಂಬಿಸುವಂತ ಪ್ರಯತ್ನಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಮಾಡಲಾಗ್ತಾ ಇದೆ. ಒಟ್ಟಾರಾಗಿ ಮೂರು ನಾಯಕರು ಟ್ರೋಲ್ ಆಗ್ತಾ ಇದೆ. ಹೀಗಾಗಿ ಇವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನ ಕೊಡಬಹುದು ಅನ್ನೋಂತ ಟ್ರೋಲ್ ಕೂಡ ಆಗ್ತಾ ಇದೆ. ಅದೇ ರೀತಿ ಮೆಸೇಜಸ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.